ನಮಸ್ಕಾರ, ರತನ್ ಕನ್ನಡಕ್ಕೆ ಸ್ವಾಗತ. ಇದು ವಾರದ ವಿಚಾರ. 18 ಜೂನ್ 1951 ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಮಾಡಲಾಯಿತು. ಆಗ ಪ್ರಧಾನಿಯಾಗಿದ್ದವರು ಯಾರಂತ ನಮಗೆಲ್ಲ ಗೊತ್ತೇ ಇದೆ. ಎಸ್, ಜವಾಹರ್ಲಾಲ್ ನೆಹರು ಅವರು. ಈ ಮೊದಲ ತಿದ್ದುಪಡಿಯು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಬಂಧಿಸುವ ವಿಧಾನಗಳನ್ನು ಒದಗಿಸಿತು. ಜಮೀನ್ದಾರಿ ನಿರ್ಮೂಲನೆ ಕಾನೂನುಗಳ ಮೌಲ್ಯೀಕರಣ ಮತ್ತು ಸಮಾನತೆಯ ಹಕ್ಕು ಇವು ಸಮಾಜದ ದುರ್ಬಲ ವರ್ಗಗಳಿಗೆ ವಿಶೇಷ ಪರಿಗಣನೆ ಒದಗಿಸುವಂತಹ ಕಾನೂನುಗಳನ್ನು ಜಾರಿಗೊಳಿಸೋದನ್ನು ತಡೆಯುವುದಿಲ್ಲ ಅಂತ ಸ್ಪಷ್ಟಪಡಿಸಿತು. 1 ಮೇ 1953 ಎರಡನೇ ತಿದ್ದುಪಡಿ. ಈ ತಿದ್ದುಪಡಿಯು ಸಂವಿಧಾನದ 81(1)(b) ವಿಧಿಯನ್ನ ತಿದ್ದುಪಡಿ ಮಾಡುವ ಮೂಲಕ ಸಂಸತ್ತಿನ ಕ್ಷೇತ್ರಕ್ಕೆ ಜನಸಂಖ್ಯೆಯ ಮಿತಿಯನ್ನ ತೆಗೆದುಹಾಕಿತು. 22 ಫೆಬ್ರವರಿ 1955 ಕೇಂದ್ರ ಸರ್ಕಾರಕ್ಕೆ ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ನೀಡುವಂತಹ ತಿದ್ದುಪಡಿ. 28 ಡಿಸೆಂಬರ್ 1960 ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪ್ರಾದೇಶಿಕ ವಿವಾದಗಳನ್ನು ಪರಿಹರಿಸಲು 1960ರಲ್ಲಿ ಭಾರತದ ಸಂವಿಧಾನದ 9ನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಈ ತಿದ್ದುಪಡಿಯು ನೆಹರು ನೂನ್ ಒಪ್ಪಂದವನ್ನು ಆಧರಿಸಿದೆ. ಇದು ಭಾರತದಿಂದ ಪಾಕಿಸ್ತಾನಕ್ಕೆ ಕೆಲವು ಪ್ರದೇಶಗಳನ್ನು ಹಸ್ತಾಂತರಿಸುವುದನ್ನು ಒಳಗೊಂಡಿತ್ತು. 18 ಮಾರ್ಚ್ 1963 16ನೇ ತಿದ್ದುಪಡಿ. ಇದು ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಯ ಹಿತಾಸಕ್ತಿಯ ಹೆಸರಿನಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಮತ್ತು ಸಂಘಟಿಸುವ ಹಕ್ಕುಗಳ ಮೇಲೆ ಹೆಚ್ಚುವರಿ ನಿರ್ಬಂಧಗಳನ್ನು ಹೇರಿತು. ನೆಹರು ಪ್ರಧಾನಿಯಾಗಿದ್ದಾಗ ಆದಂತಹ 17 ಸಂವಿಧಾನ ತಿದ್ದುಪಡಿಗಳಲ್ಲಿ ಇವು ಕೆಲವು ಪ್ರಮುಖವಾದವು. ಇನ್ನು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗಿನ ಸಂವಿಧಾನ ತಿದ್ದುಪಡಿಗಳನ್ನು ನೋಡೋಣ. 25 ಸೆಪ್ಟೆಂಬರ್ 1969 ಭಾರತದ ಸಂವಿಧಾನದ 22ನೇ ತಿದ್ದುಪಡಿಯನ್ನು 1969ರಲ್ಲಿ ಅಂಗೀಕರಿಸಲಾಯಿತು. ಇದು ಅಸ್ಸಾಂನಲ್ಲಿ ಸ್ವಾಯತ್ತ ರಾಜ್ಯವನ್ನು ರಚಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿತು. ಈ ತಿದ್ದುಪಡಿಯು ಸಂಸತ್ತು ಅಸ್ಸಾಂ ರಾಜ್ಯಕ್ಕೆ ಶಾಸಕಾಂಗ, ಮಂತ್ರಿಮಂಡಳಿ ಅಥವಾ ಎರಡನ್ನೂ ಒದಗಿಸಲು ಅನುಮತಿ ನೀಡಿತು. 23 ಜನವರಿ 1970 ಸಂವಿಧಾನದ 23ನೇ ತಿದ್ದುಪಡಿಯು ನಾಗಾಲ್ಯಾಂಡ್ನ ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಮೀಸಲು ಸ್ಥಾನಗಳನ್ನು ರದ್ದುಗೊಳಿಸಿತು. ಜೊತೆಗೆ ರಾಜ್ಯಪಾಲರು ರಾಜ್ಯ ವಿಧಾನಸಭೆಗೆ ಒಬ್ಬರಿಗಿಂತ ಹೆಚ್ಚು ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡುವುದನ್ನು ನಿಷೇಧಿಸಿತು. 5 ನವೆಂಬರ್ 1971 ಇದು ಅತ್ಯಂತ ಮಹತ್ವದ ತಿದ್ದುಪಡಿಗಳಲ್ಲಿ ಒಂದು. ಸಂವಿಧಾನದ ತಿದ್ದುಪಡಿಗಳ ಮೂಲಕ ಮೂಲಭೂತ ಹಕ್ಕುಗಳನ್ನು ದುರ್ಬಲಗೊಳಿಸಲು ಸಂಸತ್ತಿಗೆ ಅಧಿಕಾರ ನೀಡಿದ್ದು ಇದೇ ತಿದ್ದುಪಡಿ. ಸಂವಿಧಾನದ ಯಾವುದೇ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವಿದೆ ಅಂತ ಸ್ಪಷ್ಟಪಡಿಸಲು 368ನೇ ವಿಧಿಯನ್ನು ತಿದ್ದುಪಡಿ ಮಾಡಲಾಯಿತು. ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ರಾಷ್ಟ್ರಪತಿಗಳಿಗೆ ಮಂಡಿಸಿದಾಗ ಅವರು ಅದಕ್ಕೆ ಒಪ್ಪಿಗೆ ನೀಡುವುದನ್ನು ಈ ತಿದ್ದುಪಡಿಯು ಮತ್ತಷ್ಟು ಕಡ್ಡಾಯಗೊಳಿಸಿತು. 8 ಡಿಸೆಂಬರ್ 1971 1971ರ 25ನೇ ತಿದ್ದುಪಡಿ ಕಾಯ್ದೆಯು ಆಸ್ತಿಯ ಮೂಲಭೂತ ಹಕ್ಕನ್ನು ಸೀಮಿತಗೊಳಿಸುವ ಮತ್ತು ಖಾಸಗಿ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುಮತಿಸುವ ಕಾನೂನು ಜಾರಿಗೆ ತಂದಿತು. ತಿದ್ದುಪಡಿಯು ಆರ್ಟಿಕಲ್ 31 ಬದಲಾಯಿಸಿತು ಮತ್ತು ಹೊಸ ಆರ್ಟಿಕಲ್ 31C ಅನ್ನು ಸೇರಿಸಿತು. ಆದಾಗ್ಯೂ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 31C ಒಂದು ಭಾಗವನ್ನು ರದ್ದುಗೊಳಿಸಿತು. ಇದಕ್ಕೆ ಕಾರಣ ಕೇಶವಾನಂದ ಭಾರತಿ ಕೇಸ್. ಐತಿಹಾಸಿಕವಾದ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಇದನ್ನು ಮಾಡಲಾಗಿತ್ತು. ಈ ಮೂಲಕ ಮೊದಲ ಬಾರಿಗೆ ಮೂಲಭೂತ ರಚನೆಯ ಸಿದ್ಧಾಂತವನ್ನು ಪ್ರತಿಪಾದಿಸಲಾಯಿತು. 9 ಜೂನ್ 1972 ಕೇರಳ ಭೂ ಸುಧಾರಣಾ ಕಾಯ್ದೆ ಮತ್ತು ಈ ಕಾಯ್ದೆಗೆ ತಿದ್ದುಪಡಿಗಳನ್ನು ಸಂವಿಧಾನದ 9ನೇ ಅನುಸೂಚಿಯ ಅಡಿಯಲ್ಲಿ ಇರಿಸಲಾಯಿತು. ಮಠಕ್ಕೆ ಸೇರಿದ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳಲು ಈ ತಿದ್ದುಪಡಿ ಅನುಮತಿಸಿತು. 1 ಆಗಸ್ಟ್ 1975 ಭಾರತದ ಸಂವಿಧಾನದ 38ನೇ ತಿದ್ದುಪಡಿಯನ್ನು 1975ರ ಜುಲೈ 22ರಂದು ಪರಿಚಯಿಸಲಾಯಿತು. ಈ ತಿದ್ದುಪಡಿಯು ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಅಂತಿಮ ಮತ್ತು ನಿರ್ಣಾಯಕಗೊಳಿಸಿತು. ಇದು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ತನ್ನ ನಾಗರಿಕರಿಂದ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಿತ್ತು. 10 ಆಗಸ್ಟ್ 1975 ಚುನಾವಣಾ ಅವ್ಯವಹಾರವೂ ಸೇರಿದ ಹಾಗೆ ಯಾವುದೇ ಕಾರಣಗಳಿಗೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸ್ಪೀಕರ್ ಮತ್ತು ಪ್ರಧಾನಿಯವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸುವಂತಿಲ್ಲ ಎಂಬುದನ್ನು ಈ ತಿದ್ದುಪಡಿಯ ಮೂಲಕ ಪ್ರತಿಪಾದಿಸಲಾಯಿತು. ಈ ತಿದ್ದುಪಡಿಗಳಿಗೆ ಕಾರಣವಾದಂತಹ ಘಟನೆ ಒಂದಿದೆ.
1971ರಲ್ಲಿ ಇಂದಿರಾ ಗಾಂಧಿಯವರು ರಾಯ್ಬರೇಲಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಅಲ್ಲಿ ಅವರು ಶ್ರೀ ರಾಜನಾರಾಯಣ್ ಅವರನ್ನ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ರು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಗೆಲುವಿನ ಬಗ್ಗೆ ಅನುಮಾನ ಉಂಟಾದಂತಹ ರಾಜನಾರಾಯಣ್ ಅವರು ಅಲಹಾಬಾದ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಇಂದಿರಾ ಅವರು ಅನ್ಯಾಯದ ಮೂಲಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಆರೋಪಿಸಿದ್ರು. 1975ರಲ್ಲಿ ಅಲಹಾಬಾದ್ ನ್ಯಾಯಾಲಯವು ಭ್ರಷ್ಟಾಚಾರದ ಆರೋಪದ ಮೇಲೆ ಇಂದಿರಾ ಅವರ ವಿಜಯವನ್ನ ಕಾನೂನು ಬಾಹಿರ ಅಂತ ಘೋಷಿಸಿತ್ತು ಮತ್ತು ಅವರು 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರು ಅಂತ ಘೋಷಿಸಲಾಯಿತು. ಪ್ರಧಾನಿ ಹುದ್ದೆಗೆ ಇಂದಿರಾ ಗಾಂಧಿ ರಾಜೀನಾಮೆ ನೀಡಬೇಕು ಅಂತ ವಿರೋಧ ಪಕ್ಷಗಳು ಬೀದಿಗೆ ಇಳಿದಿದ್ದವು. ಅಷ್ಟರಲ್ಲಿ ವಿರೋಧದ ಧ್ವನಿಯನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಿಸಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರೆಲ್ಲ ಜೈಲಿನಲ್ಲಿದ್ದಾಗ ಇಂದಿರಾ ಗಾಂಧಿಯವರು ಒಂದೇ ತಿದ್ದುಪಡಿಯಲ್ಲಿ ಅಂದರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಲ್ಲಿ ಸಂವಿಧಾನದ 40 ವಿಧಿಗಳನ್ನು ಬದಲಾಯಿಸಿದ್ರು. ಅದಕ್ಕಾಗಿಯೇ 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತಲೂ ಕರೀತಾರೆ. ಹಾಗಾದರೆ ಆ 42ನೇ ತಿದ್ದುಪಡಿಯಲ್ಲಿ ಏನೆಲ್ಲ ಮಾಡಲಾಗಿತ್ತು ಮತ್ತು ಅದಾದ ಬಳಿಕ ಮಾಡಲ್ಪಟ್ಟಂತಹ ಇತರ ಪ್ರಮುಖ ಸಂವಿಧಾನ ತಿದ್ದುಪಡಿಗಳು ಯಾವ್ಯಾವುವು ಅನ್ನೋ ಬಗ್ಗೆ ಮುಂದಿನ ವಾರ ನೋಡೋಣ. ನಮಸ್ಕಾರ.